ಝಾನ್ಸಿ ಲಕ್ಷ್ಮೀಬಾಯಿ, ಹೇಮರೆಡ್ಡಿ ಮಲ್ಲಮ್ಮ, ಸಾವಿತ್ರಿ, ಜೀಜಾಬಾಯಿ, ವೀರ ವಿರಾಗಿನಿ, ತತ್ವಶಿಖಾಮಣಿ, ಮಲ್ಲಿಕಾರ್ಜುನನ ಅರ್ಧಾಂಗಿನಿ, ಬಹಳ ದೊಡ್ಡ ದೊಡ್ಡ ಮಾತೆಯರು ಆಗಿ ಹೋಗಿದ್ದಾರೆ ಇವತ್ತಿನ ಕಾಲದಾಗ. ಆ ಮಾತೆಯರು ನಾವು ನೋಡದೇ ಇದ್ದರೂ ಅದೇ ಸ್ವರೂಪೊಳಗೆ ನೀವೆಲ್ಲರೂ ಅದೇರಿ ಅಂಥೇಳಿ ಇವತ್ತು ನಾವು ಧನ್ಯವಾದ ಸಮರ್ಪಿಸಿ ಕಾರ್ಯಕ್ರಮದೊಳಗೆ ಪ್ರವೇಶ. ಅದಕ್ಕೆ ಯಾಕಂದ್ರೆ ಕೇಳಿದ್ರೆ ಎಷ್ಟೋ ಜನ ಹೆಣ್ಣನ್ನು ಏನೋ ಅಂತ ತಿಳಿದು ಬಿಟ್ಟಾರೆ. ಹೆಣ್ಣಂದ್ರೆ ರಕ್ಕಸ, ಹೆಣ್ಣಂದ್ರೆ ಕೀಳ, ಏನೋ ಅಂತ ತಿಳಿದಾರಲ್ಲ. ನಮ್ಮ ಶರಣರು, ನಮ್ಮ ಸಂತರು, ಮಹಾತ್ಮರು ಬಹಳ ಗೌರವ ಕೊಟ್ಟರು. ಹೇಳಿದ್ರು ಒಂದು ಕಡೆ ಶರಣರು ಭಾಳ ಚಂದ ಅಂತಾರೆ, ಈ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಎಲ್ಲ. ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ ಸೋಲಾಪುರದ ಸಿದ್ದರಾಮ ಶಿವಯೋಗಿ ಮಾತನ್ನು ಹೇಳಿದರು. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ. ಹೆಣ್ಣಂದರೆ ಏನಂದರೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಪರಮಾತ್ಮನ ಅವತಾರ ಯಾವುದು ಅಂದರೆ ಅದು ಹೆಣ್ಣು ಅನ್ನೋ ಮಾತನ್ನು ನಾವು ತಿಳ್ಕೋಬೇಕು. ಯಾಕಂತ ಕೇಳಿದರೆ ಒಂದು ಮಾತು ಬರೆದಾರ ಒಬ್ಬರು, ಏನು ಅಂತ ಕೇಳಿದ್ರೆ, ಯಾವ ಮನೆಯಲ್ಲಿ ಯಾವ ಗ್ರಾಮದಲ್ಲಿ ಹೆಣ್ಣಿಗೆ ಗೌರವ ಐತಲ್ಲ, ಆ ಮನೆತನ, ಆ ಊರ, ಆ ಗ್ರಾಮ ಎಲ್ಲಿ ಹೆಣ್ಣಿಗೆ ಗೌರವ ಐತಿ ಆ ಮನೆತನ ಉತ್ತರೋತ್ತರವಾಗಿ ಬೆಳೀತೈತಿ, ಅದು ಸ್ವರ್ಗ ಸಮಾನ ಆಗ್ತೈತಿ. ಎಲ್ಲಿ ಹೆಣ್ಣಿಗೆ ಗೌರವ ಇಲ್ಲ ಆ ಮನೆ ನರಕ ಆಗ್ತೈತಿ ಅಂಥೇಳಿ ಒಂದು ಕಡೆ ಬರೆದಿದ್ದಾರೆ. ಅಂಥ ಪುಣ್ಯ ದೊಡ್ಡ ಸ್ಥಾನ ಯಾವುದು ಅಂತ ಕೇಳಿದ್ರೆ ಅದು ನಮ್ಮ ತಾಯಿಂದರ ಸ್ಥಾನ. ಇವತ್ತು ನಮಗೆ ಖುಷಿ ಆಗೋದೇನು ಅಂತ ಕೇಳಿದ್ರೆ ಅಂಥ ತಾಯಿಗಳ ಮುಂದೆ ನಾವೆಲ್ಲ ಸ್ವಾಮಿಗಳು ಇವತ್ತು ಮಕ್ಕಳಾಗಿ ಪ್ರವಚನ ಮಾಡಿದೆವು ಅಂತ ಕೇಳಿದ್ರೆ ನಮ್ಮದು ಒಂದು ಸೌಭಾಗ್ಯ ಅಂತ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಪುಣ್ಯಾತ್ಮರೇ, ಭಾಳ ಅಪರೂಪದ ದಿವಸ ಪ್ರವಚನವನ್ನು ನಾವೇನು ಅಂದ್ರೆ ಪ್ರಾರಂಭ ಮಾಡಿದ್ದೇವೆ. ಇವತ್ತು ಸದ್ಗುರುಗಳ ಒಂದು ಜಾತ್ರಾ ಮಹೋತ್ಸವದ ಪ್ರಥಮ ದಿನ. ಇವತ್ತು ತಾಯಿಗಳ ಒಂದು ಮಹಿಳಾ ದಿನಾಚರಣೆ ಇವತ್ತು ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಅದಕ್ಕಾಗಿ ಇವತ್ತು ಪ್ರಥಮ ದಿವಸ ಇರೋದರಿಂದ ಟೈಮ್ ಎಷ್ಟಾಗೈತೆ ಅಂದ್ರೆ 10 ಆಗಿ ಹೋಗ್ತಿದ್ದು. ಅದು ಸ್ವಾಮಿಗಳು ನಾವೀಗ ಎಷ್ಟು ಮಂದಿಗೈತೆ ಕಾಣಕತ್ತಿದ್ದು ನಿಮ್ಗೆ ಕಣ್ಣಾಗ ಗೊತ್ತೈತೇನು? 10 ಗಂಟೆಗಿಂತ ಮೊದಲು ಸ್ವಾಮಿಗಳು 3 ಮಂದಿಗೈತೆನ ಕಾಣ್ತಾರೆ. 10 ಗಂಟೆಗಿಂತ ಮೊದಲು ಸ್ವಾಮಿಗಳು 3 ಮಂದಿನ ಅದಾದ 3 ಮಂದಿಗೈತೆನ ಕಾಣ್ತಾರೆ. 10 ಆತು ಅಂದ್ರೆ ಡಬಲ್ 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 ಹಿಂಗೆ ಕಣ್ಣು ತಿಕ್ಕೊಂಡು ನೋಡ್ತಾರೆ. ಯಾಕಂದ್ರೆ ಒಬ್ಬ ಇದ್ದು ಸ್ವಾಮಿ, 3 ಮಂದಿ ಸ್ವಾಮಿಗಳಿದ್ದರು, ಎಷ್ಟು ಮಂದಿಯರೇ ಬಂದಾರ ಅಂತ. ಯಾಕಂದ್ರೆ ಕಣ್ಣು ಜಗ್ಗಾಕತ್ತಿರ್ತಾವ. ಹಾಗಾಗಿ ಮತ್ತಿನ್ನು 10 ಮಂದಿ ಹೋಗಿ 20 ಮಂದಿ ಕಾಣಬಾರ್ದು ನಾವು ಅಂತೇಳಿ ನಾ ಏನು ಭಾಳೋತ್ತು ಹೇಳಿ ಹೇಳೋದಲ್ಲ, 1 ತಾಸು ಇಲ್ಲ 1-2 ಮಾತು. ಬಹಳ ಸುಂದರವಾಗಿರುವಂಥ ವಿಷಯವನ್ನು ಬಹಳ ಪಂಡಿತರವರು ನಮಗೆ ಅವ್ರ ಭಾಷೆ ತಿಳಿಯೋದಿಲ್ಲ. ಭುವನಗಿರಿ ಅಪ್ಪಗಳು ಅಂದ್ರೆ ಅವರವರೊಂದು ಸಂಸ್ಕೃತ ಭಾಷೆಗಳು, ಅವ್ರು ಹೇಳುವಂಥ ವೇದ ವಾಕ್ಯಗಳು, ಶಂಕರಾಚಾರ್ಯರ ಮತ್ತು ಭಗವದ್ಗೀತೆಗಳ ಮಾತುಗಳನ್ನು ಭಾಳ ಚಂದ ಹೇಳ್ತಾರೆ ಅವರು. ಅವು ಅಷ್ಟೇ ನಮಗೆ ತಿಳಿತಾವೆ. ಅವ್ರು ಶ್ಲೋಕ ಹೇಳ್ತಾರಲ್ಲ, ಶಾಸ್ತ್ರದಬ್ಬರು ಮಾತು ಅಷ್ಟೇ ತಿಳಿತಾವೆ. ಉಳ್ಕಾದು ಕುತ್ಕೊಂಡು ಬೇಯಾಕತ್ತಾರೋ ಏನು ಮಾಡಾಕತ್ತಾರೋ ಗೊತ್ತಾಗೋದು. ಯಾಕೆ ಮರಾಠಿ ನಮಗೆ ಬರೋದಿಲ್ಲ. ಅಷ್ಟು ಭಾಳ ಚಂದ ಹೇಳಿದರು ಅಪ್ಪಗಳು. ಅವರನ್ನು ಕನ್ನಡ ಸರಳವಾಗಿ ಮನುಷ್ಯ ಜನ್ಮದ ಕರ್ತವ್ಯ ಏನು ಅನ್ನೋದನ್ನು ಹೇಳಿದರು. ನಾವೆಲ್ಲರೂ ಭಾಳ ಭಾಗ್ಯವಂತರು. ಯಾಕಂದರೆ ಇಂಥ ಒಂದು ಸಮಯದೊಳಗೆ ಸುಸಮಯ ಮಧ್ಯರಾತ್ರಿ ಟೈಮ್ ಆಗುವಂಥ ಟೈಮ್ ಇದು. 10 ಗಂಟೆ ಟೈಮ್ದೊಳಗೆ ನಾವು ಎಲ್ಲೋ ಕೊಂತ ಏನೋ ಮಾಡುವಂಥ ಟೈಮ್ದೊಳಗೆ ಆ ಪುಣ್ಯಾತ್ಮ ಕಮಲೇಶ್ವರ ಪಾದ ಇಟ್ಟ ಅವನ ಅಂಗಳದೊಳಗೆ ಕುಂತೀವಿ ಅಂದ್ರೆ ನಮ್ಮಂಥ ಸೌಭಾಗ್ಯವಂತರು ಯಾರದಾರ ಅನ್ನೋದನ್ನು ವಿಚಾರ ಮಾಡಿ. ಈಗ ನೀವು ಕರೆ ಹಾನಿ ಮಾಡಿ ಹೇಳ್ರಿ, ನೀನು ಈ ಟೈಮ್ದಾಗ ಎಲ್ಲಿ ಕೂತಿದ್ರಿ? ಅಲ್ಲಲ್ಲ, ಮುಂದೆ ಹೇಳಬೇಡ್ರಿ, ತಿಳ್ಕೊರಿ. ಎಲ್ಲೆಲ್ಲೋ ಇರ್ತಿದ್ದೀವಲ್ಲ. ಆದರೆ ಇವತ್ತು ದೇಸಾರ ಒಂದು ಪ್ರಯತ್ನ, ನಿಮ್ಮೆಲ್ಲರ ಜನರನ್ನು ಕರ್ಕೊಂಡು ಉದಯ ಆಗದಿದ್ದರೆ ಈ ಕಾರ್ಯಕ್ರಮನ ಹಾಕಿದ್ದಿಲ್ಲ. ಅವ್ರು ಬಹಳ ಪ್ರಯತ್ನವಾದಿಗಳು. ಅವ್ರನ್ನೇನೋ ಅಂತೀವಿ ನಾವು, ಹುಡುಗಾಟಿಗಾಗಿ ಬೇಯ್ತೀವಿ. ಯಾಕಂದ್ರೆ ಗಡಬಡ ಮನುಷ್ಯ ಅಂತ ಹೇಳೋದು ಬೇಯ್ತೀವಿ ಎಲ್ಲ ಕರೆ. ಅವರ ಪ್ರಯತ್ನ ಬಹಳ ದೊಡ್ಡದೈತಿ. ಯಾಕಂದ್ರೆ ಒಂದು ಕಾರ್ಯಕ್ರಮ ಮಾಡೋದು, ಒಂದು ಇಬ್ಬರನ್ನ ಕೂಡಿಸೋದು ಭಾಳ ಕಠಿಣ ಇರ್ತೈತಿ. ಆದರೆ ಇಷ್ಟೆಲ್ಲ ಜನರನ್ನು ಈ ಟೈಮ್ದೊಳಗೆ ಕೂಡಿ ಹಾಕಬೇಕಾಗಿತ್ತು ಅಂದ್ರೆ ಅವ್ರು ಭಾಳ ಶಾನ್ಯಾರದಾರ ಅಂಥೇಳಿ ನಿಮ್ಮೆಲ್ಲರನ್ನು ಕರ್ಕೊಂಡು ಪ್ರೀತಿಯಿಂದ ನೋಡಿರಿ. ನಿಮಗೆ ಎಷ್ಟು ಯಾವ ಟೈಮ್ಗೆ ಏನು ಮಾಡ್ಬೇಕು ಅನ್ನೋದು ಪಕ್ಕ ಗೊತ್ತೈತೆ ಅವ್ರಿಗೆ. ಇವತ್ತು ನಿಮ್ಮನ್ನು ಉಬ್ಬಿಸಿಬಿಟ್ರು ನೋಡಿ, ಹವಾ ಹಾಕಿಬಿಟ್ರು ನಿಮಗೆ. ಅವುಗಳು ದಿನಾಚರಣೆ ನಿಮ್ಮ ಕೈಲೇ ಹೂವಿನಾರ ಹಾಕಿಸಿ ನಿಮಗೆ ಸ್ಯಾಲು ಸನ್ಮಾನ ಮಾಡಿ, ಅವ್ರಿನ್ನೂ ಆಗಿಲ್ಲ ಬಿಟ್ಟು ಅವ್ರನ್ನ ಅಧ್ಯಕ್ಷರನ್ನು ಮಾಡಿ, ಈ ಒಟ್ಟ ಅವ್ರದ್ದು ಏನಂದ್ರೆ ಇನ್ನು ನಾಳಿಂದ ನೀವು ಹುಚ್ಚಾಗಿ ಬರಬೇಕಾ.
ಅಷ್ಟು ಬೆರಿಕಿತನ ಅವ್ರ ಶಾನಿತನ ಇದು ವ್ಯವಹಾರ ಅಂತಾರೆ, ಅವ್ರ ಬುದ್ಧಿವಂತಿಕೆ ಅಂತಾರೆ. ಅರ್ಥ ಅಂದ್ರೆ ಸಂದರ್ಭ ಉಚಿತವಾಗಿ ಆ ಕಾರ್ಯಕ್ರಮ ಮಾಡುವಂಥ ಜಾಣತನ ಅದೈತೆ ಅಂತೇಳಿ ಇವತ್ತು 26 ವರ್ಷ ನಡೆದ್ರು ಯಶಸ್ವಿಯಾಗಿ ನಡೆದದ. ಹಂಗೆ ನಡೆಯೋದಿಲ್ಲ ಯಶಸ್ವಿ ಕಾರ್ಯಕ್ರಮ. ಯಾವ ಟೈಮ್ದೊಳಗೆ ಕಾರ್ಯಕ್ರಮ ಕುಗ್ಗೇ ಇಲ್ಲ. ಇದು ನಾನು ಬರಾಕೈತಿ 4-5 ವರ್ಷ, 5ನೇ ವರ್ಷ ಆಗಿರಬೇಕಿದು. ಕಾರ್ಯಕ್ರಮ ಯಾವ ಕಾಲಕ್ಕೂ ಕುಗ್ಗೇ ಇಲ್ಲ, ಉತ್ಸಾಹ ಇದ್ದೇ ಇರ್ತೈತಿ. ಇವತ್ತು ನಾವು ರಮೇಶ್ ದೇಸಾರಿಗೆ ಹೇಳಿನ 10 ಗಂಟೆಗೆ ಮುಗಿಸೋಣ್ರಿ ಅಂತ ಅಂದನೆ. ಆಯ್ತರಪ್ಪ 10 ಗಂಟೆ ಒಳಗೆ ಮುಗಿಸೋಣ ಅಂತ ವ್ಯವಸ್ಥೆ ಮಾಡೋಣ. ಯಾಕಂದು ಕೇಳಿದ್ರೆ ಈ ಗ್ರಾಮದ ಭಕ್ತರು, ಇಲ್ಲಿ ಸುತ್ತಮುತ್ತಲಿನ ಭಕ್ತರು ಏನು ಅಂತ ಕೇಳಿದ್ರೆ ರಾತ್ರಿ 12 ತನಕ ಹೇಳಿದ್ರು ಒಬ್ಬರು ಹೇಳೋದಿಲ್ಲ. ಅಂಥ ಭಕ್ತಿ ಎಲ್ಲರಿತ್ತಂದ್ರೆ ಅದು ನಿಮ್ಮ ಗ್ರಾಮದೊಳಗೆ ಐತೆ ಅನ್ನೋದನ್ನು ಅವ್ರಿಗೆ ಮಾತನ್ನು ಹೇಳಿದ್ದೇನೆ. ನೀವು ಕೇಳ್ತೀರಂತ ನಾವು ಬೆಳತಾನ ಹೇಳಕ್ಕೆ ಹೈತಿದ್ವು ಅಂದ್ರೆ ಹೊರಗಿನ ಮಂದಿಯಾರು ಹುಚ್ಚು ಹಿಡ್ದೈತಿ ಸ್ವಾಮಿಗಳಿಗೆ ಅನ್ನಬಾರ್ದು. ನೀವು ಕೇಳ್ತೀರಿ 12 ರಾತ್ರಿ 12 ಆದರೂ ಹೇಳೋದಿಲ್ಲ. ಅದು ಪ್ರತ್ಯಕ್ಷ ನಾ ಎಷ್ಟೋ ಕಾರ್ಯಕ್ರಮ ನಿಮ್ಮನ್ನು ಇಲ್ಲಿ ನೋಡಿದ್ದೇನೆ. ಆದರೂ ಅದಕ್ಕೆ ಹಂಗೆ ನಾವು ಟೈಮ್ ಇದನ್ನು ಮಾಡೋದು ಬೇಡ. ಯಾಕಂದ್ರೆ ನಾವೆಲ್ಲರೂ ಭಾಗ್ಯವಂತರಂತ ಹೇಳಿ ಈ ಟೈಮ್ದೊಳಗೆ ಆ ಪುಣ್ಯಾತ್ಮನ ಸಾನ್ನಿಧ್ಯದೊಳಗೆ ನಾವು ಕೂಡಿದ್ದೇವೆ. ಮಹಾತ್ಮರು ತಮ್ಮ ತತ್ವವನ್ನು ಒಟ್ಟಾರೆ ಏನು ಹೇಳಿ, ಯಾವ ಜನ ಬರಲಿ, ಎಂಥ ಮಹಾತ್ಮರು ಬರಲಿ, ಚಂದರೆ ಹೇಳಿ ಹೆಂಗರೆ ಹೇಳಿ ಏನು ಹೇಳ್ತಾರಂತ ಕೇಳಿದ್ರೆ ಮನುಷ್ಯ ಜನ್ಮದ ಸಾರ್ಥಕತೆ ಮಾಡು. ಮಾನವ ಜನ್ಮ ಬಹುದೊಡ್ಡದು, ಇದು ಹಾನಿ ಮಾಡಲು ಬೇಡ ಹುಚ್ಚಪ್ಪಗಳಿರ. ಮಾನವ ಜನ್ಮ ಬಹಳ ದೊಡ್ಡದು. ಜಂತು ನಾಂ ನರಜನ್ಮ ದುರ್ಲಭ. ಎಲ್ಲ ಜೀವಕೋಟಿ ಒಳಗೆ ಶ್ರೇಷ್ಠವಾಗಿರುವಂಥ ಜನ್ಮ ಯಾವುದಂದ್ರೆ ಇದು ಮಾನವ ಜನ್ಮ. ಈ ಜನ್ಮವನ್ನು ಹಾಳು ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನಾವೇನು ಹಾಳು ಮಾಡಿದೀವ್ರಿ ಅಂತ ನೀವು ಅನ್ಬೋದು. ಹಾಳು ಮಾಡ್ಕೋಬೇಡ್ರಿ ಅಂದ್ರೆ ನಾವೇನು ರೀ ಭಾಳ ದುಡಿತೀವಿ. ನಸಿಕಿನಾಗ 4 ಗಂಟೆಗೆ ಎದ್ದೇವು ಅಂದ್ರೆ ರಾತ್ರಿ 11 ತನಕ ದುಡಿತೀವಿ. ದನ ದುಡ್ದಂಗೆ ದುಡಿತೀವಿ ರೀ. ಏನು ಹಾಳಾಗಿದ್ದೀವಿ ಅಂತೀರಿ ಎಲ್ಲ ಕರೆ. ಇದಕ್ಕೆ ಕರ್ತವ್ಯ ಅನ್ನೋದಿಲ್ಲ. ದುಡಿಯೋದ ಅಂತ ಕೇಳಿದ್ರೆ ಇದು ಕರ್ತವ್ಯ ಅನ್ನೋದಿಲ್ಲ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೆಯೇ ಮನುಜ. ನಿಜಗುಣ ಶಿವಯೋಗಿಗಳಂತಾರೆ ಸುಮ್ಮನೆ ಕಾಲ ಕಡಿಬೇಡ್ರಪ್ಪ. ಇದೇನು ದೊಡ್ಡ ಅಲ್ಲ, ಇದು ಮನುಷ್ಯ ಜನ್ಮದ ಕರ್ತವ್ಯ ಅಲ್ಲ, ಇದು ಸಂಸಾರ, ಇದು ಪ್ರಪಂಚ. ಏನೋ ಮಾಡೋಕತ್ತಿಲ್ಲ, ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಜೀವನ ಮಾಡೋದೈತಲ್ಲ, ಇದಕ್ಕಾಗಿ ಜನ್ಮ ಬಂದದ್ದಲ್ಲ. ಏನು ಮಾಡೋಕತ್ತಿದಪ್ಪ, ಏನು ಮಾಡ್ಯಾರ ಅಂದ್ರೆ ಏನು ರೀ ಅಪ್ಪ ಅವರ, ಏನು ರೀ ಮೊದಲು ನಮ್ಮ ಮನ್ಯಾಗ ಏನು ನಮ್ಮ ಅಪ್ಪ ಅದು ಏನು ಗಳಿಸಿದ್ದಿಲ್ಲ ರೀ, ನಾನು ದುಡ್ದ 10 ಎಕರೆ ಭೂಮಿ ತೊಗೊಂಡು. ಇದನ್ನ ಹೇಳ್ತೀರಿ ನೀವು. ಏನು ಮಾಡಿದಪ್ಪ ನೀ ಮನುಷ್ಯ ಆಗಿ ಬಂದ ಮೇಲತ್ತ ಏನು ದೊಡ್ಡ ಕೆಲಸ ಮಾಡಿದೆ ಅಂದ್ರೆ ಏನು ಹೇಳೋರ್ದಾರ ನೀವು. ಏನು ರೀ ನಮ್ಮ ಮನ್ಯಾಗ ಮೊದಲು ಏನೂ ಇದ್ದಿದ್ದಿಲ್ಲ ರೀ, 10 ಎಕರೆ ಭೂಮಿ ತೊಗೊಂಡು ಬಡ ಮಹಡಿ ಕಟ್ಟಿಸಿನ್ರಿ. ಮನೆ ದೋಮಾಜಲ್ ಕಟ್ಟಿನಿ, ಆ ಮನೆ ಕಟ್ಟಿದಿ ಇಷ್ಟಲ್ಲ. ಅಟ್ಟ ಯಾಕ್ರಿ, ಮದುವೆ ಆದ್ನಿ, ಅದೊಂದು ದೊಡ್ಡಸ್ತಾ ನೀವು. ಮದುವೆ ಆದ್ನಿ, ಮದುವೆ ಆದಿ ಮುತ್ತ ಮಕ್ಕಳದು 4 2 ಹೆಣ್ಣ 2 ಗಂಡ ಮಕ್ಕಳದು. ಅದು ಮತ್ತು ಬ್ಯಾಂಕ್ದಾಗ ಇಟ್ನಿ, ಇಟ್ಟು ಮತ್ತು ಹಲಿಗೆ ಬಡದು ಹೊಂಟ್ನಿ. ಅಲ್ಲಲ್ಲ, ಹೊಲ ಗಳಿಸಿದಿ, ಮನೆ ಗಳಿಸಿದಿ, ಎಂಡಾದರೂ ಮಕ್ಕಳಾದರೂ ಬ್ಯಾಂಕ್ದಾಗ ರೊಕ್ಕ ಇಟ್ಟು ಇವೆಲ್ಲ ಇಲ್ಲೇ ಇಟ್ಟು ಬಿಟ್ಟು ಹೊಂಟಲ್ಲ, ನೀ ಏನು ಒಯ್ತಿ? ಇದು ಸಾರ್ಥಕ. ಇದನ್ನು ಎಲ್ಲರೂ ಮಾಡ್ತಾರೆ, ನೀ ಅಲ್ಲ, ಎಲ್ಲರೂ ಮಾಡ್ತಾರೆ. ನೀ ಅಷ್ಟ ಅಲ್ಲ, ಆಹಾರ ನಿದ್ರಾಭಯ ಮೈಥುನಂಚ ಸಾಮಾನ್ಯ ತತ್ ಪಶು ಭಿನ್ನರಾಣ. ನೀ ಮಕ್ಕಳ ಹಿಡಿಯೋದು, ಗಳಿಸೋದು ಇವೇನಂದ್ರೆ ಪಶು ಪಕ್ಷಿಗಳು ಇದನ್ನು ಮಾಡ್ತಾವೆ. ಅವು ಮಕ್ಕಳ ಹಿಡಿತಾವ, ತಿಂತಾವ, ಉಣ್ತಾವ, ಗುಬ್ಬಿ ನಿನಕಿಂತ ಚಂದ ಮನೆ ಕಟ್ತಾವೆ. ನಿನ್ನ ಮನೆ ಮಳೆಗಾಲ ಬತ್ತಂದ್ರೆ ಸೋರು ತಿವುದು ಮನೆಯ ಮಾಡಿಗೆ. ಹೌದಲ್ಲ ನೋಡ್ರಿ, ನೀವು ಮನೆ ಸ್ಲಾಬ್ ಹಾಕೇನಿ, ₹1,00,000 ಕಟ್ಟೇನಿ ಅಂತಿ ಎಲ್ಲ ಕರೆ. ಚಲೋ ಪಕ್ಕಿ ದೊಡ್ಡ ಮಾಡಿ ಬಂತಂದ್ರೆ ನೀ ಎಂಥ ಕಟ್ಟಿದ ಮನೆನೂ ತಟ ಅಲ್ಲಿ ಸೋರಾಕೈತು, ಇಲ್ಲಿ ಸೋರಾಕೈತು ಅಂತಿ ಇಲ್ಲ. ಅಲ್ಲೇ ಗುಬ್ಬಿ ಮನೆ ನೋಡಿದೆಲ್ಲ, ಗುಬ್ಬಿ ಗೂಡು ಕಟ್ತಾವ, ಪಕ್ಷಿಗಳ ಗೂಡು ಕಟ್ಟಿರ್ತಾವ, ಸೋರ್ತತಿ. ಅದು ಒಂದರ ಎಷ್ಟು ಬೆಚ್ಚಗಿಟ್ಟಿರ್ತಾವ. ಅಷ್ಟ ಅಲ್ಲ, ಗಿಡದಾಗ ನೋಡಿ ಹೆಂಗೆ ಕಟ್ಟಿರ್ತಾವ್ರಿ ಅವು. ಗಿಡ ಒಂದು ಬಾವಿ ದಂಡ ಗಿಡ ಅದು ಇರ್ತಾವೆ ನೋಡ್ಬೇಕು. ಆ ಮನುಷ್ಯಾಗ ನಿಲ್ಕೋದಿಲ್ಲ, ಅಷ್ಟು ದೂರ ಹೋಗಿ ಅದಕ್ಕೇನು ಕೈಯ ಕಾಲ ಏನೈತೆ, ಕಾಲಿದ್ರು ಸಾಮಾನು ತೊಗೊಳೋದು, ಕೈ ಇಲ್ಲ, ಬಾಯಿಲೆ ಒಂದೊಂದು ಹುಲ್ಕಡ್ಡಿ ತೊಗೊಂಬಂದು ನಿನಕಿಂತ ಚಂದ ಬಿಲ್ಡಿಂಗ್. ಅಲ್ಲಿ ಯಾರು ಇಂಜಿನಿಯರ್ ಇಲ್ಲ,
ಯಾವ ಇಂಜಿನಿಯರ್ ಕಾಣಿಸಿಲ್ಲ, ಪ್ಲ್ಯಾನ್ ಮಾಡಿಲ್ಲ, ಅದು ತಂದು ಸ್ವಂತ ಪ್ಲ್ಯಾನ್ ಮಾಡಿ ಎಷ್ಟು ಚಂದ ಮನೆಗೆ ನೋಡ್ರಿ, ಕಿತ್ತು ನೋಡ್ರಿ ಅವು ಹುಲ್ಲು ಕಡ್ಡಿ ಸರಿಯೋದಿಲ್ಲ ಅಂದ್ರೆ ಅದ್ರ ತಾಕತ್ತೇನಬೇಕು. ನಿನಕಿಂತ ಚಂದ ಮನೆ ಕಟ್ತಾವಪ್ಪ, ನಿನಕಿಂತ ಚಂದ ಮಕ್ಕಳ ಆಡಿತಾವು. ನೀ ಏನು ಮಕ್ಕಳು ಹೊಡೆದು 1 ಹೊಡೆದ್ನಿ 2 ಹೊಡೆದ್ನಿ 3 4 10 20 ಹಿಡಿತಾವೆ. ಆದರೆ ನೀ ಏನು ಮಾಡಿದಪ್ಪ ಅಂತ ಕೇಳಿದ್ರೆ ಇದು ಮನುಷ್ಯ ಜನ್ಮದ ಸಾರ್ಥಕತೆ ಅಲ್ಲ. ಇದು ಪಶುಗಳ ಮಾಡ್ತಾವ, ಪ್ರಾಣಿಗಳ ಮಾಡ್ತಾವ, ಪಕ್ಷಿಗಳ ಮಾಡ್ತಾವ. ನೀ ಏನು ಮಾಡು ಅಂತ ಕೇಳಿದ್ರೆ, ನೀ ಏನು ಮಾಡಂತ ಕೇಳಿದ್ರೆ ಈಗೇನು ನೀವು ಮಾಡಾಕತ್ತಿರಲ್ಲ, ಮಹಾತ್ಮರು ಮುಂದೆ ಪ್ರವಚನ ಕೇಳಾಕತ್ತಿರಲ್ಲ, ಇದನ್ನು ಮಾಡೋ ಸಲುವಾಗಿ ಮನುಷ್ಯ ಜನ್ಮ ಬಂದಾವ. ಅವು ಯಾವಾರ ಮಾಡ್ತಾವನ್ರಿ? ನಾನು ನಿಮಗೆ ಕೇಳ್ತಾನೆ. ಅವೇನು ಮಕ್ಕಳ ಆಡಿತಾವ, ಮನೆ ಕಟ್ತಾವ, ಎಲ್ಲ ಮಾಡ್ತಾವೆಲ್ಲ ಕರೆ. ಅವು ಪ್ರವಚನಕ್ಕೆ ಬರ್ತಾವನ್ರಿ? ಏನು ಎಮ್ಮೆ ಪ್ರವಚನ ಬರ್ತೈತೆ? ಏನು ನಾಯಿ ಪ್ರವಚನಕ್ಕೆ ಬಂದೈತೆ? ನಿಮ್ಮ ಮನ್ಯಾಗ ಚಲೋ ನಾಯಿ ಅದಾವ ಪ್ರವಚನಕ್ಕೆ ಬಂದಾವ? ಎಮ್ಮೆಗಳು ಅದಾವ, ನೀವು ಪ್ರೀತಿಯಿಂದ ಗಡಿಸಿದ ಎಮ್ಮೆ ಕಟ್ಟಿದ ಎಮ್ಮೆ ಅದಾವ, ಅವು ಪ್ರವಚನ ಬಂದು ಕೇಳ್ತಾವ? ಹಾಂ, ಮನುಷ್ಯನಿಗೆ ಪಶುಗಳಿಗೆ ಇವರು ವ್ಯತ್ಯಾಸ ಏನಂದ್ರೆ ಇದೇ ವ್ಯತ್ಯಾಸ. ಅವು ಬಾಳೆ ಮಾಡ್ತಾವೆ, ಅವು ಚಂದಂಗೆ 4 ದಿವಸ ಬದುಕ್ತಾವ, ನೀವು ಬದುಕ್ತೀರಲ್ಲ ಕರೆ. ಮನುಷ್ಯ ಜನ್ಮದ ಅರಿವಿನ ಜನ್ಮ ಇದದ. ಅವಕ್ಕೆ ಪ್ರವಚನ ಕೇಳಕ್ಕೆ ಬರೋದಿಲ್ಲ, ದೇವರಿಗೆ ಬರೋಕೆ ಬರೋದಿಲ್ಲ, ಗಂಟೆ ಬಾರ್ಸಕ್ಕೆ ಬರೋದಿಲ್ಲ, ನಮಸ್ಕಾರ ಮಾಡೋಕ್ಕೆ ಬರೋದಿಲ್ಲ, ಶಾಸ್ತ್ರ ಪುರಾಣ ಪ್ರವಚನ ಕೇಳಕ್ಕೆ ಬರೋದಿಲ್ಲ, ಮಹಾತ್ಮರ ದರ್ಶನ ಮಾಡ್ಕೊಳಕ್ಕೆ ಬರೋದಿಲ್ಲ. ಇದನ್ನೇನು ನೀವು ಮಾಡ್ತಿರಲ್ಲ, ಅದಕ್ಕಿಂತ ನೀವು ಶ್ರೇಷ್ಠ ಅನ್ಬೇಕು. ಯಾವ ಬಂದಿಲ್ಲ ನಾ ಅನ್ನೋದಿಲ್ಲ. ಯಾವ ಶಾಸ್ತ್ರ ಕೇಳಾಕ ಪುರಾಣ ಕೇಳಾಕ ಯಾವ ಬರೋದಿಲ್ಲ ರೀ? ಪಶು ಪಕ್ಷಿಗಳು ಬರೋದಿಲ್ಲ. ಬರಲ್ದು ಏನಿದ್ದಂಗ ನಾ ಅನ್ನೋದಿಲ್ಲ. ಅವ ಇದ್ದಂಗೆ ಇಷ್ಟ ಮತ್ತೇನೈತೆ. ಮಾನವ ಜನ್ಮ ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಖ್ಯ ಹುಚ್ಚಾರಾಗುವಿರ. ಅಪರೂಪವಾಗಿರುವಂಥ ಪರಮಾತ್ಮ ಜನ್ಮ ಕೊಟ್ಟಾಗ ಏನು ಮಾಡಬೇಕು ಅಂತ ಕೇಳಿದ್ರೆ, ಈ ಮಾನವ ಜನ್ಮದ ಸಾರ್ಥಕತೆ ಆಗಬೇಕಾದ್ರೆ ಸ್ಥಿರ ಮುಕ್ತಿ ಪಡೆಯದ ನರ ಜನ್ಮವೇಕೆ? ಮನುಷ್ಯನಾಗಿ ನೀ ಬಂದ ಮೇಲತ್ತ ಮುಕ್ತಿಯನ್ನು ಪಡೆದಿದ್ರೆ, ಗುರುವಿಗೆ ಶರಣಾಗತ ಆಗದಿದ್ರೆ, ಭಗವಂತನ ನಾಮಸ್ಮರಣೆ ಮಾಡದಿದ್ರೆ, ಶಾಸ್ತ್ರ ಪುರಾಣ ಪ್ರವಚನವನ್ನು ಕೇಳದೇ ಇದ್ರೆ ಈ ಜನ್ಮಕ್ಕೆ ಯಾಕೆ ಬಂದಿಪ್ಪ ನೀನು? ಬರೀ ಅದನ್ನು ಮಾಡೋದಾದ್ರೆ ಏನು ಮಾಡೋ? ಕಾಲ ಕಳೆದು ಎಲ್ಲ ಜ್ಞಾನ ಬರಲಿಲ್ಲ. ಮನುಷ್ಯನಾಗಿ ಬಂದು ಬರೇ ಸಂಸಾರ, ಪ್ರಪಂಚ, ಮಕ್ಕಳು, ಹೆಂಡ್ರು, ಗಂಡ್ರು ಅಂತ ಅದರೊಳಗೆ ಕೂತ್ರೆ ಈ ಮಾನವ ಜನ್ಮದ ಸಾರ್ಥಕತೆ ಮಾಡ್ಕೊಂಡು ನಂಗೆ ಆಗೋದಿಲ್ಲ. ಮನುಜ ಕುಲದ ಜನನದ ಲಾಭವಾವುದು ನಾನಾರೆಂದು ತಿಳಿಯುವುದು. ನಾ ಯಾರದನಿ, ನೀ ಎದಕ್ಕೆ ಬಂದದ್ಯಾವಲ್ಲಿ, ಮುಂದೆ ಹೋಗೋದ್ಯಾವಲ್ಲಿ? ನಾವು ಯಾಕೆ ಬಂದೀವ, ಎದಕ್ಕೆ ಬಂದೀವ, ಮುಂದೆ ಏನು ಹೋಗ್ತೀವ? ನಾ ಮಾಡುವ ಕರ್ತವ್ಯ ಏನು? ಕರ್ತವ್ಯವು ಧರ್ಮ ಸಂಗ್ರಹ. ರೊಕ್ಕ ಸಂಗ್ರಹ ಮಾಡಂತ ಹೇಳಿಲ್ಲ, ಮನಿ ಸಂಗ್ರಹ ಮಾಡ್ರಿ, ಮಕ್ಕಳ ಹೆಂಡ್ರ ಇದನ್ನು ಸಂಗ್ರಹ ಮಾಡಂತಿಲ್ಲ. ಶಾಸ್ತ್ರ ಹೇಳ್ತದ ಕರ್ತವ್ಯವು ಧರ್ಮ ಸಂಗ್ರಹ. ಧರ್ಮವನ್ನು ಸಂಗ್ರಹ ಮಾಡು, ಜ್ಞಾನವನ್ನು ಸಂಗ್ರಹ ಮಾಡು. ಯಾಕಂತ ಕೇಳಿದ್ರೆ ನಾ ಹೇಳ ಎಲ್ಲ ಗಳಿಸೋದೇ ಇಲ್ಲ ಕರೆ, ಇದು ಯಾವುದು ನಿನ್ನ ಕೂಡ ಬರೋದಿಲ್ಲ. ಇನ್ನು ಮುಂದಿನ ವಿಚಾರ ಮಾಡ್ಬೇಕಲ್ಲ ನೀ. ಈಗೆಲ್ಲ ಮಾಡಿದಿ, ಮಜಾ ಮಾಡಿದಿ, ಚಂದ ಮಾಡಿದಿ, ಹೋಗುವ ಹೊತ್ನಾಗ ದೋನೋ ಹಾತ್ ಖಾಲಿತ್ತೆ, ಯಾರು ಕೈ ಖಾಲಿ ಮಾಡ್ಕೊಂಡು ಹೋಗಬೇಡ. ಬಂದದಿ ಅಂದ್ರೆ ಏನಾರ ತಗೊಂಡ ಹೋಗು. ಹೇಳಿದ್ರಲ್ಲ ಅಪ್ಪಗಳು, ಬರಾಗೂ ಬತ್ತಲೆ ಹೋಗಾಗೂ ಬತ್ತಲೆ. ಹಂಗಿಲ್ಲ, ಬಂದದಿಲ್ಲೋ ಭಗವಂತ ಕಳಿಸ್ಕೊಟ್ಟಾನ. ಹಿಂದೆ ಮಾಡಿದ ಕರ್ಮದಿಂದಲೇ ಬಂದೆನು ತಾಯಿ ಗರ್ಭದಿ. ಹಿಂದೆ ಕರ್ಮ ಮಾಡ್ಯಾನಂಥೇಳಿ ಇವತ್ತು ತಾಯಿ ಗರ್ಭದೊಳಗೆ ಬಂದೀವ. ಇಲ್ಲಿ ಬಂದೀವಿ ಅಂದ್ರೆ ಏನಾರ, ಈಗ ಶಾಂತಿಗೆ ಬಂದಿರ್ತಾರಂದ್ರೆ ಏನಾರ ಶಾಂತಿ ಮಾಡ್ಕೊಂಡು ಹೋಗ್ಬೇಕಲ್ಲ. ಶಾಂತಿಗೆ ಬಂದಾರೆ ಅಂದ್ರೆ ಏನಾರ ಶಾಂತಿ ಮಾಡ್ಕೊಂಡು ಹೋಗ್ಬೇಕಲ್ಲ. ಅವ್ರು ರೊಕ್ಕ ತೊಗೊಂಬಂದು ಸರಿ ಕೊಡೋದು ಮನೆಗೆ ವಾದಿ ಅಂದ್ರೆ ಏನು ಹೊಟ್ಟಿಗೆ ಮಣ್ಣು ತಿನ್ನವು, ಸಗಣಿ ತಿನ್ನವು, ಏನು ತಿನ್ನವು. ಬಂದು ಅಂದ್ರೆ ಸಂತಿ ಮಾಡ್ಕೊಂಡು 3 ದಿನದ ಸಂತಿ ಹೌದಲ್ರಿ? ಇದು 3 ದಿವಸ ಸಂತಿ. ಇದು ಈ ಸಂತಿ ಮುಗಿಸೋದು ಹೋಗೋತ್ನಾಗ ಭಗವಂತ ಕಳಿಸ್ಕೊಟ್ಟಾನ ನಮ್ಮನ್ನ. ಇಲ್ಲಿ ಕಳಿಸ್ಕೊಟ್ಟಾನ. ದೇವರ ಮನೆ ಇದು ಈ ಜಗವೆಲ್ಲ. ಭಗವಂತ ಸಂತಿ ಮಾಡಕ್ಕಂತ ಕಳಿಸ್ಯಾನ. ಸಂತಿ ಮಾಡ್ಕೊಂಡು ಚಂದಂಗಿ ಹಾದಿ ಅಂದ್ರೆ ಮತ್ತೊಂದು 2 ದಿವಸ ಚಂದಂಗಿ ಮನ್ಯಾಗ ಕೂರಕ್ಕೆ ಬರ್ತೈತಿ. ನೆನಪಾಗಿರ್ಬೇಕು ನೀವು, ಒಮ್ಮೆ ಹೇಳಿದ್ನೇ ಅದನ್ನು. ಅವು ಗಂಡ ಹೆಂಡತಿ ಭಾಳ ಮುಗ್ದಿದ್ದು,
ಶಾಂತಿ ಅಂದ್ರೆ ನೀವೇನು ಈಗ ಮಾಡಕತ್ತೀರಿ ಇದು ನಿಜವಾದ ಶಾಂತಿ. ಹಾಂ, ಅದಂತ ನೆನಪಿಟ್ಕೋರಿ. ಶಾಂತಿ ಅಂದ್ರೆ ಮತ್ತೆ ಎದ್ದು ಶಾಂತಿ ಮಾಡೋಕ್ಕೆ ಹೋದಿರಿ. ಮೂರು ದಿನದ ಶಾಂತಿ: ಜಾಗ್ರ, ಸ್ವಪ್ನ, ಸುಸುಪ್ತಿ. 3 ದಿನ. ಭೂತ, ವರ್ತಮಾನ, ಭವಿಷ್ಯ. 3 ದಿನ. ಬಾಲ್ಯ, ಯೌವನ, ಮುಪ್ಪು. 3 ದಿನ. ಇಷ್ಟೇ 3 ದಿನದ ಶಾಂತಿ. ನಿಂದಕರು ಇರಬೇಕು. ಹಂದಿಗಳಿದ್ದರೆ ಕೇರಿ ಹೇಗೆ ಸ್ವಚ್ಛಯೋ ಹಾಗೆ ನಿಂದಕರು ಇರಬೇಕು. ಕೇರ್ಯಾಗ ಒಂದು 4 ಹಂದಿದ್ದು ಅಂದ್ರೆ ಕೇರಿ ಸ್ವಚ್ಛ ಇರ್ತದ. ನಿಮ್ಮ ಭಕ್ತರು ನಡಬಾರ್ಕು ಒಂದು 4 ಇಂಥ ಮಾತಾಡೋ ಹಂದಿದ್ದು ಅಂದ್ರೆ ನೀವು ಸ್ವಚ್ಛ ಇರ್ತೀರಿ. ಅವ್ರಿಗೆ ಮಾತ್ರ ಅಂಜಾಕೋದು. ಅವು ಅನುವ ಅವಕ್ಕಿಂತ ಇದರ ಮಜಾ ಗೊತ್ತಿರೋದಿಲ್ಲ ಅವರಿಗೆ. ಇದರ ರುಚಿ ಗೊತ್ತಿಲ್ಲಲ್ಲ, ಅಧ್ಯಾತ್ಮದ ರುಚಿ ಗೊತ್ತಿಲ್ಲದು ಅನುಭವ. ಮತ್ತು ಅವಕ್ಕೆ ಅಟ್ಟ ಇರ್ತೈತೆ. ಅದು ಕತ್ತೇನು ಬಲ್ಲದು ಕರಿ ಗಡಬ, ಅದು ತಿಪ್ಪಿ ಮ್ಯಾಲಿನ ಸ್ವದಿ ತಿನ್ನು ಸ್ವಭಾವ. ಕರಿಗಡಬ ಹಾಕಿದ್ರೆ ಕತ್ತಿಗೇನು ಗೊತ್ತಾವು? ತಿಪ್ಪಿ ಮೇಲಿನ ಕಸ ತಿನ್ನೋ ಮಂದಿ ಅವು. ಅವಕ್ಕೆ ಪ್ರವಚನ ಇಲ್ಲ. ದೇಶದು ತಲೆ ಕೆಟ್ಟೈತೆ, ಇವು ತಲೆ ಕೆಟ್ಟೈತೆ ಮಾಡ್ಕೊಂಡು ಹೊಂಟಾವಪ್ಪ ವಾಡಾವ. ಇವಕ್ಕೆ ದಗದಿಲ್ಲ, ಒತ್ತಾರ ದಗದಿಲ್ಲ, ಬಗ್ಸಿಲ್ಲ. ಅವ್ರಿಗೆಟ್ಟಿದ್ದಿರ್ಬೇಕು ಪಾಪದ ಕೆಲಸ ಮಾಡೋಕೆ. ಅವಕ್ಕೆ ದಗದಿಲ್ಲ, ಬಗ್ಸಿಲ್ಲ ಅಂತ ನಿಮಗೆ ಅತ್ತಾರ. ಆಮೇಲೆ ಎಲ್ಲ ಆ ಕಡೆ ಲಕ್ಷ ಕೊಡಬೇಡ್ರಿ. ಯಾಕಂದ್ರೆ ಇಂಥದಕ್ಕೆ ಬರುವ ಅವ, ಇಂಥದಕ್ಕೆ ಮಾತುಗಳ ಬರುವ. ಅಧ್ಯಾತ್ಮದಕ್ಕೆ ಚಲೋ ಹಾದಿಗೆ ಮುಳ್ಳುಗೆ ಮಧ್ಯೆ ಭಾಳ ಇರ್ತಾರೆ. ಎಲ್ಲ ಆ ಮುಳ್ಳನ್ನು ದಾಟಿ ಬರುವಂಥ ಶಕ್ತಿ ನಿಮಗಿತ್ತು ಅಂದ್ರೆ ಕಮಲೇಶ ಎಂದೂ ನಿಮ್ಗೆ ಕೈ ಬಿಡೋದಿಲ್ಲ. ಅದಕ್ಕೆ ಅಣ್ಣವ್ರಲ್ಲಿ ಎಲ್ಲ ಏನಾರೇ ಆಗಲಿ ಸತ್ಯದ ಮಾರ್ಗದೊಳಗೆ ನಾವು ನಡೆದೇವೆ ಅಂದ್ರೆ ಅಕ್ಕ ಅಂಡಿಲ್ಲ. ಅಕ್ಕ ಮಹಾದೇವಿ ಅಂತಾಳೆ, ಬೆಟ್ಟದ ಮೇಲೊಂದು ಮನೆ ಮಾಡಿಕೊಂಡು ಮೃಗಗಳಿಗಂಜಿದೋಡೆ ಅಂತಯ್ಯ. ಏನು ಚಂದ ಅಂತ. ಅಣ್ಣವ್ರು ಇರೋರಪ್ಪ, ಅವ್ರ ಬಗ್ಗೆ ತಲೆ ಕೆಡಿಸೋಳಕ್ಕೆ ಹೋಗ್ಬೇಡ್ರಿ ನೀವು. ಬೆಟ್ಟದ ಮೇಲೊಂದು ಮನೆ ಮಾಡಿಕೊಂಡು ಮೃಗಗಳಿಗಂಜಿದು. ಗುಡ್ಡದಾಗ ಮನೆ ಮಾಡಿದಿ ಮತ್ತು ಹುಲಿ ಅದಾವ, ತ್ವಾಳ ಅದಾವ ಅಂದ್ರೆ ಇವ್ರೂಪ ಮನೇನ ಅಲ್ಲಿ ಮಾಡ್ಕೊಂಡು ಕೊಟ್ಟದಿಲ್ಲ. ಸಮುದ್ರದ ತಡೆಯಲ್ಲಿ ಮನೆ ಮಾಡಿಕೊಂಡು ನೊರೆತರಿಗಳಿಗೆ, ಸಮುದ್ರ ದಂಡ್ಯಾಗ ಮನೆ ಮಾಡಿದೆ ಅಂದ್ರೆ ನೊರೆ ಬರುವ ತೊರೆ ಬರುವ ಅವು. ಸಂತೆ ಒಳಗೊಂದು ಮನೆ ಮಾಡಿಕೊಂಡು ಶಬ್ದಕ್ಕೆ ನಾಚಿದೋಡೆ ಅಂತಯ್ಯ. ಸಂತ್ಯಾಗ ಮನೆ ಮಾಡ್ಕೊಂಡು ಅದದಿ ಶಾಂತಿ ನಿನ್ನ ಮನೆ ಮುಂದೆ ನಡೆದೈತಿ. ಬೇಕಾದ್ರೆ ಸಂತ್ಯಾಗ ನೀನು ಒಂದು ಅಂಗಡಿ ಇಟ್ಕೊಂಡು ಕೂತಾಯಿದಿ. ಮತ್ತು ಗದ್ಲ ಐತಿ ಅಂದ್ರೆ ಶಾಂತಿ ಅಂದ್ರೆ ಗದ್ಲ ಅಂದ್ರೆ ಶಾಂತಿ. ಭಾಳ ಗದ್ಲ ಐತಿ ರೀ, ಮಂದಿ ಭಾಳ ಮಾತಾಡ್ತಾರ್ರಿ. ಮತ್ತು ಮೊದಲ ಏನದ ಶಾಂತಿ. ಅಕ್ಕತಾಳಿ ಮಾತು. ಸಂತೆ ಒಳಗನೆ ಮನೆ ಮಾಡಿಕೊಂಡು ಶಬ್ದಕ್ಕೆ ನಾಚಿದೋಡಂತೆ. ಅದರಂಗ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಸಮಾಧಾನಿಯಾಗಿರಬೇಕು. ಅಕ್ಕ ಮಾದೇವ ತಾಳೆ ಲೋಕದೊಳಗೆ ಹುಟ್ಟಿದೆ ಅಂದ್ರೆ ಹಂಗೂ ಅನ್ನೋರು ಇರೋವ್ರು, ಹಿಂಗೂ ಅನ್ನೋರು ಇರೋವ್ರು, ಅಲ್ಲೇನು ಹೋಗಿ ಮಾಡ್ತೀರ ಅನ್ನೋರು ಇರೋವ್ರು, ಅಲ್ಯಾಕೆ ದಾನ ಮಾಡ್ತೀರ ಅನ್ನೋವ್ರು, ಆ ಸ್ವಾಮಿಗೆ ಯಾಕೆ ಕಾಲ ಬೀಳ್ತಿ ಅನ್ನೋವ್ರು, ಅದೇನು ದೊಡ್ಡ ದೇವ್ರಳ ಅನ್ನೋವ್ರು. ಆ ಕಡೆ ಲಕ್ಷ್ಯ ಕೊಡಬೇಡ. ನಿನಗೇನು ಒಂದು ಭಕ್ತಿ ಹುಟ್ಟೈತ್ಲೆ ಅದನ್ನು ಮಾಡು. ಅದು ನಿನ್ನ ಪರಮಾತ್ಮನ ಕೃಪೆಗೆ ಪಾತ್ರ ಮಾಡ್ತದೆ. ಅದಕ್ಕಾಗಿ ಜೀವನದ ಸಾರ್ಥಕತೆ ಆಗಬೇಕಾಗಿತ್ತು ಅಂದ್ರೆ ನಾವು ಅಧ್ಯಾತ್ಮದ ಕಡೆ ಮುಖ ಮಾಡಬೇಕಾಗ್ತದೆ. ಈ ಮಾನವ ಜನ್ಮದ ಸಾಫಲ್ಯ ಆಗಬೇಕಾದ್ರೆ ಕಮಲೇಶ್ವರನ ಆಶೀರ್ವಾದ ಪಡಿಬೇಕು. ಮಹಾತ್ಮರ ಮಾತುಗಳನ್ನು ಕೇಳಿದರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂಥೇಳಿ 26ನೇ ಜಾತ್ರಾ ಅಥವಾ ಸತ್ಸಂಗ ಸಮ್ಮೇಳನದೊಳಗೆ ನೀವೆಲ್ಲರೂ ಪಾಲ್ಗೊಂಡಿದ್ದೇವೆ. ಯಶಸ್ವಿಯಾಗೇ ನಡೆದದ. ಅದಕ್ಕೆ ಕಾರಣ ಏನು ಅಂದ್ರೆ ಆ ಗುರುವಿನ ಶಕ್ತಿ ನಿಮ್ಮೆಲ್ಲರ ಭಕ್ತಿ ಅದ ಅಂಥೇಳಿ ಇವತ್ತು ಭಾಳ ಅದ್ಭುತವಾಗಿರುವಂಥ ಕಾರ್ಯಕ್ರಮದೊಳಗೆ ನಾವೆಲ್ಲರೂ ಏನೊಂದು ಪಾಲ್ಗೊಳ್ಳುವಂಥ ವ್ಯವಸ್ಥೆ ಐತಿ. ಇದು ಮೊದಲಿನ ದಿವಸ ಇರೋದರಿಂದ ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆಗಿರಬೇಕು. ನಾಳಿಂದ ಸರಿಯಾಗಿ 7 ಗಂಟೆಗೆ ಭಜನಾ ಪ್ರಾರಂಭ. ಭಜನ ಅಂದ್ರೆ ಆ ಭಜನ ಅಲ್ಲ, ಇವ್ರಿಬ್ಬರ ಮಾತಾಡಿಬಿಟ್ಟಿದ್ವಿ ನಾವು. ಇವ್ರನ್ನ ಹೆಂಗೆ ಬಿಡೋದು? ಪಗಾರ ಕೊಟ್ಟಿರ್ತೀವ್ರೆ, ಹಂಗೆ ದುಡ್ಸೋದು ಬಿಡೋದು ಯಾಕ್ರಿ? ದೇಸಾರ ಭಾಳ ಲೆಕ್ಕ ಹಾಕಿರ್ತಾರೆ ಅವರು. ಹಂಗೆ ಕೊಡೋದಿಲ್ಲ ಮನುಷ್ಯ. ಭಜನ ಎಲ್ಲ ಕ್ಯಾನ್ಸಲ್ ಮಾಡೀನಿ ರೀ ಅಜ್ಜಾರ ಅಂದಾರೀಗ ಅವರು. ಸ್ವಲ್ಪ ಹಾಡಕ್ಕೆ ಹಚ್ತಾನೆ. ಅವರು ರಗಡ ಹಾಡವ್ರು ಅದಾರು. ಇಟ್ಟು ಬಾತ್ ಕುಂಡ್ರು ಕೊಡೋದ ನಮ್ಮ ಮೌಗಳು ಹಣ್ಣೆಯಲ್ಲಿ ಕುಂಕುಮ ಅದನ್ನು ಹಾಡತ್ತಾರತ್ತೀವ್ರಿಗೆ. ಯಾವ್ದು ಹಾಡ್ತಾರೆ ಅದನ್ನು ಹಾಡಿಬಿಡೋದಿಲ್ಲ. ಅದು ಪ್ರೀತಿ ಹಾಡಿರ್ತಾವ. ಕರೆಕ್ಟ್ 7ರಿಂದ 8ರವರೆಗೆ ಸಂಗೀತ ಕಾರ್ಯಕ್ರಮ. 8ಕ್ಕೆ ಪ್ರವಚನ ಚಲುವ. ನೀವು ಬರ್ರಿ ಸಕ್ಕರ ಬಿಡ್ರಿ. 8ಕ್ಕೆ ಚಲೋ ಮಾಡೋದು. 9-9:15
ಕಾರ್ಯಕ್ರಮ ಮುಗಿಸೋದು, ಮತ್ತು ಅಡ್ಡ ಮಾಡಿ ಯಾರ್ಯಾರು ಸ್ವಾಮಿಗಳು ಬಂದಾರ ನಾ ಬಿಟ್ಟ ಬಿಡವ ಪ್ರವಚನ. ಹಾಂ ಯಾರೋ ಬರ್ದಾರ ಬಾಂದ್ರ ಗೊತ್ತಿಲ್ಲ, ಬಾಂದ್ರ ಮತ್ತು ತಂಬೂರಿ ತೆಳಗ ನಾ ಇಟ್ಟ ಮಾತಾಡ್ಬೇಡ. ಅರ್ಥ ಏನು ಅಂತ ಕೇಳಿದ್ರೆ ಪರಿಪೂರ್ಣವಾಗಿ ಅದು ಕಾರ್ಯಕ್ರಮ ಯಶಸ್ವಿ ಆಗ್ತಾವೆ. ಅದಕ್ಕಾಗಿ ಸೊಲ್ಲಾಪುರದೊಳಗೆ 15 ದಿವಸ ಕಾರ್ಯಕ್ರಮ ಮಾಡಿದ್ರೆ ನೆನಪು ನಿಮ್ಮದು ಮಾಡಿದ್ದೀವಿ ನಾವು ಕೇಳಿರ್ಬೇಕಾರೆ. ಅದು ಸಭಾದಾಗ ನೆನಪು, ಅದು ಮಹಾರಾಷ್ಟ್ರ. ಆ 40 ವರ್ಷದಾಗ ಅಂಥ ಕಾರ್ಯಕ್ರಮಕ್ಕೆ ಎಲ್ಲೂ ಆಗಿಲ್ಲ. ಆದರೆ 2ನೇ ಬೆನ್ನು ಕೇಳುವಂಥ ಭಕ್ತಿ ಹೆಣ್ಮಕ್ಳೊಳಗೆ ಅದು ಏನಾರು ಇದ್ರೆ ಅದು ತನೋಡ ಗ್ರಾಮ ಅಂತ ಅಲ್ಲೇ ಹೇಳಿದ್ದೀನಿ ನಾ ಸಭೆಯೊಳಗೆ. ಅಂಥ ಕಾರ್ಯಕ್ರಮ ಮಾಡಿದರು. ಅಲ್ಲಿ ಏನು ಮಾಡಿದ್ವಿ ಅಂತ ಕೇಳಿದ್ರೆ ಮುಕ್ತಾಯಕ್ಕೆ ಪ್ರಾರಂಭಕ್ಕೆ ಮಹಾತ್ಮರು ಬರೋದು, ದಿನಾಲು 1 ತಾಸು 1.5 ತಾಸು ಸಂಪೂರ್ಣವಾಗಿ ಒಬ್ಬನ ಪ್ರವಚನ ಇಟ್ಟಿದ್ದೆವು. ಕಾರಣ ಏನು ಅಂತ ಕೇಳಿದ್ರೆ ಹೇಳೋರಿಗೆ ಕೇಳೋರಿಗೆ ಒಂದು ತಾಕತ್ತು ಇರ್ತೈತೆ, ಅದೊಂದು ಕನೆಕ್ಟ್ ಇದಾಕೈತಿ. ಅದಕ್ಕಾಗಿ ಭಾಳ ಅದ್ಭುತವಾಗಿರುವಂಥ ನಾಡಿಂದ ಏನು ಅಂತ ಕೇಳಿದ್ರೆ 7 ಗಂಟೆಗೆ ಸಂಗೀತ ಕಾರ್ಯಕ್ರಮ, 8ರಿಂದ 9, 9:30 ಪ್ರವಚನ, 10:10ವರೆಗೆ ಊಟ ಮುಗಿಬೇಕು. ಯಾಕಂದ್ರೆ ಅವ್ರ ಅನ್ಕ ದಿವ್ಸಕ್ಕೊಂದು ನಮೂನಿ ಜಿಲೇಬಿ ಇವತ್ತು, ಹೌದಲ್ರಿ? ದಿವ್ಸಕ್ಕೊಂದು ಹೊಸಾದ. ಹಾಂ, ಹುರುಪು ಭಾಳ ಅದಾರ ಅವರು. ದಿವ್ಸಕ್ಕೊಂದು ಹೊಸಾದ ಅಡುಗೆ ಮಾಡಿರ್ತಾರೆ. ಅಂದ್ರೆ ಅದಕ್ಕೂ ಪ್ರಸಾದ ಕೆಡ್ಸಕ್ಕೆ ಹೋಗ್ಬಾರ್ದು. ಪ್ರಸಾದ ನೀವು ಯಾರೂ ಕೆಡಿಸ್ಬೇಡ್ರಿ. ಯಾಕಂದ್ರೆ ಅದು ಮನ್ಯಾಗ ತಿಂದ್ರೆ ಊಟ ಕೂಳ ಆಕೈತೆ, ಅದೇ ಮಠದೊಳಗೆ ತೊಗೊಂಡ್ರೆ ಅದು ಪ್ರಸಾದ ಆಗ್ತೈತಿ. ಅದು ಪ್ರಸಾದಕ್ಕೆ ಒಂದು ಮಹತ್ವ ಬರ್ತೈತೆ. ಪ್ರಸಾದ ಕೆಡಿಸಲ್ದ ಭಕ್ತಿಯಿಂದ ಪ್ರಸಾದ, ಯಾರು ಶ್ರೀಮಂತರು ಇರಲಿ ಬಡವರು ಇರಲಿ ಎಲ್ಲರೂ ಪ್ರಸಾದ ಸ್ವೀಕರಿಸಿನ ಹೋಗ್ರಿ, ಅದರ ಕೆಡ್ಸಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಕಾರ್ಯಕ್ರಮ. ಮತ್ತು ನೋಡಿ, ನಾನು 10 ನಿಮಿಷದಿಂದ 1 ತಾಸಿಗೆ ಬನ್ನಿ. ಈಗ ಅವು ಚಟಾನ ಹಂಗೆ ನೀವು ಕೇಳೋರು ನೋಡ್ರಿ, ಹೇಳೋರು ಗುರು ಬರ್ತೈತೆ ಅದು. ಅದಕ್ಕೆ ಅಜ್ಜ ಮೊದಲ ಮಾತಾಡ್ತಾನಂದ ಮಾತಾಡಿ ಹೋಗಿ ನೀನ್ಯ ಹೋದ ವರ್ಷ ನಾ ಹೇಳಿದ ಮರೆತು 1 ತಾಸು ಮಾತಾಡ್ಯಾನಪ್ಪ ಅವ. ಅದಕ್ಕೆ ಅಂಜಿದ್ನೆ, 1 ತಾಸು ಆದ್ರೆ ಇವ್ರು ಯಾರು 3 ಮಂದಿ ಇಲ್ಲ ಅಂದಿದ್ದೆ. ಮೊದಲು ಅವ ಬಿಡು ಮನುಷ್ಯ ಅಲ್ಲ, ಅವ ಎಲ್ಲ ಕರೆ ಅಜ್ಜ. ಮುಂದೊಂದು ಕಾರ್ಯಕ್ರಮ ಇತ್ತಲ್ಲ, ಅದಕ್ಕೊಂದು 10 ನಿಮಿಷ ಮಾತಾಡಿ ಹೋದ. ಅದಕ್ಕಾಗಿ ಬಹಳ ನಾಡಿಂದ ವಿಜೃಂಭಣೆ. ನಮ್ಗೆ ಗೊತ್ತೈತೆ ನಮ್ಮ ಮೌಗಳು ಹುರುಪದಾರ ಅನ್ನೋದು. ನಾಡಿಂದ ನೀವು ಲಗುಟ್ಟು ಬಂದೇ ಬರ್ತೀರಿ. ಅದೇನು 10ವರೆಗೆ ಮುಗಿತೈತೆ, 11ವರೆಗೆ ಕೇಳೋ ಹುರುಪು ನಿಮ್ಮದು ಭಾಳ ಐತಿ. ಅದಕ್ಕೆ ಕೇಳೋರು ಹುರುಪಿದ್ರೆ ಹೇಳೋರಿಗೆ ಹುರುಪು ಬಂದ ಬರ್ತೈತಿ. ಅದಕ್ಕಾಗಿ ಇವತ್ತು ಸಂಗೀತ ಏನೂ ಬೇಡ, ಯಾಕಂದ್ರೆ ಮಹಾತ್ಮರ ಆಶೀರ್ವಚನ ಆಗ್ಯದ ಅಂಥೇಳಿ ನಾಡಿಂದ ಸಂಗೀತ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಅಂಥೇಳಿ ನಾನು ಮಾತುಗಾರ ಮಾಡ್ತಾಯಿದ್ದೇನೆ. ಓಂ ಶಾಂತಿ.